ಕುಡಿದ ಮತ್ತಲ್ಲಿ ಯುವಕನೊಬ್ಬನನ್ನ ಆತನ ಸ್ನೇಹಿತರೆ ಕೊಲೆ ಮಾಡಿರುವಂತ ಘಟನೆ ಮೈಸೂರಲ್ಲಿ ನಡೆದಿದೆ. ಮೈಸೂರಿನ ಟಿ ನರಸೀಪುರ ತಾಲೂಕಿನ ಬನ್ನೂರಲ್ಲಿ ನಡೆದಿರುವಂತ ಘಟನೆ. ತಡರಾತ್ರಿ ಪಾರ್ಟಿ ಮಾಡ್ತಾ ಇದ್ದಂತ ಸಂದರ್ಭದಲ್ಲಿ ಮಾತಿಗೆ ಮಾತು ಬೆಳೆದು ಸ್ನೇಹಿತರೆ ಯುವಕನೊಬ್ಬನನ್ನ ಕೊಲೆ ಮಾಡಿದ್ದಾರೆ. ವರುಣ್ ಅನ್ನುವಂತ ಯುವಕ ಮೃತಪಟ್ಟಿರುವಂತ ದುರ್ದೈವಿ. ಪೋಷಕ ಸೇರಿ ಇತರರು ಕೊಲೆ ಮಾಡಿದ್ದಾರೆ ಅನ್ನುವಂಥ ಪ್ರಾಥಮಿಕ ಮಾಹಿತಿ ಸದ್ಯ ಸಿಕ್ಕಿದೆ. ಆದರೆ ಯಾವ ಉದ್ದೇಶಕ್ಕೆ ಕೊಲೆಯಾಗಿದೆ ಅನ್ನೋ ಸ್ಪಷ್ಟತೆ ಮೃತಪಟ್ಟಂತ ಯುವಕನ ಕುಟುಂಬಸ್ಥರಿಗಿಲ್ಲ. ಆರೋಪಿಗಳನ್ನು ಅರೆಸ್ಟ್ ಮಾಡಿ ಅಂತ ವರುಣ್ ಕುಟುಂಬಸ್ಥರು ಸದ್ಯ ಒತ್ತಾಯಿಸಿದ್ದಾರೆ. ಕೊಲೆಯಾದಂಥ ವರುಣ್ನ ಫೋಟೋವನ್ನು ನೀವು ಗಮನಿಸ್ತಾ ಇದ್ದೀರಿ. ಸ್ನೇಹಿತರ ಜೊತೆಗೆ ನಿನ್ನೆ ಮಧ್ಯರಾತ್ರಿ ಎಣ್ಣೆ ಪಾರ್ಟಿ ಮಾಡ್ತಾ ಇದ್ರು. ಈ ವೇಳೆ ಸ್ನೇಹಿತರೇ ಆತನನ್ನ ಕೊಲೆ ಮಾಡಿದ್ದಾರೆ. ಸದ್ಯ ಏನಕ್ಕೆ ಕೊಲೆ ಆಯಿತು ಅನ್ನೋದರ ಬಗ್ಗೆ ಇನ್ನೂ ಕೂಡ ಸ್ಪಷ್ಟತೆ ಇಲ್ಲ. ಪೋಷಕ್ ಅನ್ನುವಂಥ ಯುವಕನೊಬ್ಬನ ಹೆಸರನ್ನ ಹೇಳಿದ್ದಾರೆ ಅನ್ನುವಂಥ ಡೀಟೇಲ್ ಇದೆ. ಏನಿಲ್ಲ, ಆದ ಸ್ನೇಹಿತರಾದವರು ಈ ಥರ ಅನ್ಯಾಯ ಮಾಡಿದ್ದಾರೆ. ಆ ಹುಡುಗರಿಗೆ ನ್ಯಾಯ ಕೊಡಿಸ್ಬಿಡಿ ದಯವಿಟ್ಟು ತಮ್ಮಲ್ಲಿ ಕೇಳ್ಕೊಳ್ಳೋದು ಅಷ್ಟೇ. ಇದೆಲ್ಲ ಫ್ರೆಂಡ್ಶಿಪ್ ಇದ್ದವರೆಲ್ಲ ಅವರು. ಜಗಳ ಇಲ್ಲ, ಒಳ್ಳೆ ಹುಡುಗ ನಮ್ಮ ಹುಡುಗ ಅವನು. ಬನ್ನೂರು ಸಂತೆ ಮಾಡಲ್ಲ ರೀ. ಅದೇ ನಿನ್ನೆ ರಾತ್ರಿ ಒಂದು 12 ಗಂಟೆನಲ್ಲಿ ನನ್ನ ಅಣ್ಣನ ಮಗ ಫೋನ್ ಮಾಡ್ದೆ. ಹೆಗ್ಗೂರಿಂದ ಅಷ್ಟರಲ್ಲಿ 12-12:30 ಅಷ್ಟರಲ್ಲಿ ಬಂದೆ ಸಂತೆ ಮಾಡೋಕ್ಕೆ. ಅಷ್ಟರಲ್ಲಿ ಹಾಸ್ಪಿಟ್ಲಲ್ಲಿ ಎತ್ಕೊಂಡ್ಬಂದಿದ್ರು ಬಾಡಿನ. ಈ ಥರ ಆಗಿದೆ, ನೀವು ಕೊಲೆ ಮಾಡಿಬಿಟ್ಟಿದ್ದಾರೆ, ಚುಚ್ಚಿ ಫ್ರೆಂಡ್ಸ್ಗಳ ಜೊತೆನಲ್ಲಿದ್ದವ್ರೆ ಅಂತೇಳಿ. ಅಷ್ಟರಲ್ಲಿ ಬಂದು ಹಾಸ್ಪಿಟ್ಲಲ್ಲಿ ನೋಡಿದಾಗ ಬಾಡಿಯಲ್ಲಿತ್ತು. ಬಾಡಿ ಮಾಮೂಲಿ ಕಂಪ್ಲೇಂಟ್ ಮಾಡಿ ಬೆಳಗ್ಗೆಲ್ಲ ಪೊಲೀಸವ್ರು ಬಂದೆಲ್ಲ ಎಂಕ್ವೈರಿ ಮಾಡಿ ಬಾಡಿಯಲ್ಲಿ ತಗೊಂಡ್ಬಂದಿದ್ದೀವಿ ಏನೂ ಇಲ್ಲ ಸರ್. ಎಲ್ಲ ಫ್ರೆಂಡ್ಸ್ಗಳ ಸೇರಿಕೊಂಡು ಯಾವುದ್ಯಾವುದೋ ವಿಚಾರಕ್ಕೆ ಸಣ್ಣ ಪುಟ್ಟ ವಿಚಾರಗಳು ಯಾವ ಪಾರ್ಟಿಗೂ ಇಲ್ಲ ಸರ್. ಅದೇ ಪಾರ್ಟಿ ಗಿಟ್ಟಿ ಏನಿಲ್ಲ. ಇವ್ರು ಯಾರ್ಯಾರ ಜೊತೆನಲ್ಲಿ ಹುಡುಗರುಗಳ ಹಿಂಗೆ ಮಾಡಿರೋದು ಅಂತ ಏನು ಇಲ್ಲ ಸರ್. ನಿನ್ನೆ ನಮ್ಮ ಸ್ನೇಹಿತನ ಮಗ ಯಾವುದೋ ಗಲಾಟೆಯಾಗಿ ಸ್ನೇಹಿತರೆಲ್ಲ ಸೇರ್ಕೊಂಡು ಚಾಕು ಹಾಕ್ಬಿಟ್ಟಿದ್ದಾರೆ. ಅವನು ನಿನ್ನೆ ಸಾಯಂಕಾಲ 7 ಗಂಟೆಲಿ ಮನೆ ಬಿಟ್ಟವನು. ಮನೆಯಿಂದ ಹೊರಗಡೆ ಹೋಗಿ ಎಲ್ಲೋ ಫ್ರೆಂಡ್ ಸರ್ಕಲಲ್ಲಿ ಇದ್ದೀನಿ ಅಂತ ತಿರುಗಾಡ್ಕೊಂಡು ಬರೋಕೆ ಹೋಗಿದ್ದಾನೆ. ಆಗ ಅವ್ರ ತಂದೆಯವರು ರಾತ್ರಿ 10 ಗಂಟೆಗೆ ಫೋನ್ ಮಾಡಿದ್ದಾರೆ, ಎಲ್ಲಿದೆಯಪ್ಪ, ಇನ್ನೂ ಮನೆಗೆ ಬಂದಿಲ್ಲ, ಊಟ ಮಾಡಲ್ವ ಅಂತ. ಅವನು, ಅಪ್ಪ ಇದೆ ಎದುರುಗಡೆ ಅಂಗಡಿ ಹತ್ರನೇ ಇದ್ದೀನಿ, ಬರ್ತೀನಿ ಒಂದು 10 ನಿಮಿಷ, ನೀವು ಊಟ ಮಾಡಿ ಮಲಗು. ಇವನು ಆ ಸ್ನೇಹಿತನಿಗೆ ಸ್ವಲ್ಪ ಶುಗರ್ ಇದೆ. ಆ ಶುಗರ್ ಇರೋದವರು ಟ್ಯಾಬ್ಲೆಟ್ ತೊಗೊಂಡು ಮಲಗಿಬಿಟ್ಟಿದ್ದಾರೆ. ಇಲ್ಲಿ ಇವರೆಲ್ಲ ಒಂದು ಟೀಮ್ ಸೇರ್ಕೊಂಡು ಒಂದು ರಾತ್ರಿ 11-11:15 ಏನು ಗಲಾಟೆ ಆಗಿದೆ, ಏನಾಗಿದೆ ಅಂತ ಗೊತ್ತಿಲ್ಲ. ಸ್ನೇಹಿತರು 6 ಜನ ಇದ್ರಂತೆ. ಇವರೆಲ್ಲ ಸ್ನೇಹಿತರು ಹಿಡ್ಕೊಂಡು ಚಾಕು ಚುಚ್ಚಿಬಿಟ್ಟಿದ್ದಾರೆ. ಚಾಕು ಚುಚ್ಚಿಬಿಟ್ಟು ಅವನೇ ಗಾಬರಿಗೆ ಅಲ್ಲೇ ಬಿಟ್ಟು ಹೊರಟೋಗಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ರವಿ ಪಾಂಡವಪುರ ನೇರ ಸಂಪರ್ಕದಲ್ಲಿ. ರವಿ, ಯಾಕೆ ಕೊಲೆಯಾಗಿದೆ ಅನ್ನೋದರ ಬಗ್ಗೆ ಸ್ಪಷ್ಟತೆ ಇಲ್ಲ. ಯಾಕಂತಂದ್ರೆ ಆರೋಪಿಗಳು ಅರೆಸ್ಟ್ ಆದ ನಂತರವೇ ಗೊತ್ತಾಗಬೇಕದು. ಬಟ್ ಆರೋಪಿಗಳು ಯಾರೆಲ್ಲ ಇದ್ರು, ಈ ಬಗ್ಗೆ ಸ್ಪಷ್ಟತೆ ಸಿಕ್ಕಿದೆಯಾ ಪೊಲೀಸರಿಗೆ? ರಕ್ಷತ್, ಪ್ರಮುಖವಾಗಿ ಈ ಭೂಮಿ ಮೇಲೆ ಅತ್ಯಂತ ಸುಂದರವಾದ ಸಂಬಂಧ ಅಂತ ಅಂದರೆ ಅದು ಸ್ನೇಹಿತರ ಬಂಧ ಅಂತ ಹೇಳ್ತಾರೆ. ಕೆಲವು ಸಂದರ್ಭಗಳಲ್ಲಿ ಪೋಷಕರನ್ನ ನಂಬಿರುವಂತಹ ವ್ಯಕ್ತಿಗಳು ತನ್ನ ಸ್ನೇಹಿತರನ್ನು ನಂಬ್ತಾರೆ. ಆದರೆ ದುರಂತದ ವಿಷಯ ಅಂತ ಅಂದರೆ ಈ ಒಂದು ಪ್ರಕರಣದಲ್ಲಿ ತಾನು ನಂಬಿದಂತಹ ಸ್ನೇಹಿತರೇ ತನ್ನಗೆ ಇರಿದಿದ್ದಾರೆ. ಅಂದರೆ ಮೈಸೂರು ಜಿಲ್ಲೆ ಟಿ ನರಸೀಪುರ ತಾಲೂಕಿನ ಬನ್ನೂರಿನ ಸಂತೆ ಮಾಳದಲ್ಲಿ ನಿನ್ನೆ ತಡರಾತ್ರಿ ತನ್ನ ಸ್ನೇಹಿತರೇ ವರುಣ್ ಎಂಬ ವ್ಯಕ್ತಿಗೆ ಚಾಕುವಿನಿಂದ ಇರಿದಿರೋದು. ಯುಗಾದಿ ಹಬ್ಬದ ಸಂಭ್ರಮದಲ್ಲಿದ್ದಂತಹ ವರುಣ್ ಹಾಗೂ ಅವರ ಸಂಗಡಿಗರೆಲ್ಲರೂ ಕೂಡ ಬನ್ನೂರಿಗೆ ಬಂದಿದ್ರು. ಬನ್ನೂರಿಗೆ ಬಂದು ಒಂದಷ್ಟು ಸಮಯಗಳ ಕಾಲ ಅಲ್ಲಿ ಹೋಟೆಲ್ನಲ್ಲಿ ಊಟವನ್ನು ಕೂಡ ಮುಗಿಸಿದ್ರು. ಸ್ನೇಹಿತರ ಜೊತೆ ಹರಟೆಯನ್ನು ಮುಗಿಸಿ ಮನೆಗೆ ಹೋಗುವಂತಹ ಸಂದರ್ಭದಲ್ಲಿ ಕ್ಷುಲ್ಲಕ ವಿಚಾರಕ್ಕೆ ಗೆಳೆಯರ ನಡುವೆ ಮಾತುಕತೆ ನಡೆದಿದೆ. ಈ ಸಂದರ್ಭದಲ್ಲಿ ಪೋಷಕ ಹಾಗೂ ಆತನ ಸ್ನೇಹಿತರು ವರುಣ್ಗೆ ಹಿಂಬದಿಯಿಂದ ಚಾಕುವಿನಿಂದ ಇರಿದಿದ್ದಾರೆ. ಆತನನ್ನ ಮನೆಗೆ ಹೋಗುವಂತ ಕಳಿಸಿ ಹಿಂದೆಯಿಂದ ಬಂದು ಅಟ್ಯಾಕ್ ಅನ್ನ ಮಾಡಿದಿರೋದು. ಇದಕ್ಕೆ ಪ್ರಮುಖವಾದ ಕಾರಣ ಅಂತ ಅಂದ್ರೆ ಈವರೆಗೂ ಪೊಲೀಸರಿಗೆ ಸ್ಪಷ್ಟವಾಗಿ ಕಾರಣ ಸಿಗ್ತಿಲ್ಲ. ಆದರೆ ಈ 4 ಮಂದಿಯೇ ಆತನನ್ನ ಹತ್ಯೆಗೈದಿದ್ದಾರೆ ಅಂತೇಳಿ ಇಡೀ ಗ್ರಾಮಸ್ಥರು ಈಗ ಆರೋಪವನ್ನು ಮಾಡಿದ್ದಾರೆ. ಸದ್ಯ 4 ಕೂಡ ತಲೆ ಮರೆಸ್ಕೊಂಡಿದ್ದಾರೆ. ಪೊಲೀಸರು 4 ತಲಾಶೆನ ನಡೆಸಿದ್ದಾರೆ. ಇತ್ತ
ಈ ಮೃತ ಯುವಕನ ಮೃತದೇಹವನ್ನ ಮೈಸೂರಿನ KR ಆಸ್ಪತ್ರೆಯ ಶವಗಾರಕ್ಕೆ ತರಲಾಗಿದ್ದು ಅವರ ಪೋಷಕರ ರೋಧನ ಮುಗಿಲು ಮುಟ್ಟಿದೆ. ಗೆಳೆಯರನ್ನ ನಂಬಿ ನಾವು ಪ್ರತಿನಿತ್ಯ ಅವರ ಮನೆಗೆ ಕಳುಹಿಸ್ತಿದ್ವಿ. ಅವರು ಎಲ್ಲರೂ ಕೂಡ ಸಹಪಾಠಿಗಳಾಗಿದ್ವು. ಚಿಕ್ಕ ವಯಸ್ಸಿನ ಕೂಡಲ ಅವ್ರ ಜೊತೆ ಅವರು ಒಡನಾಟವನ್ನ ಹೊಂದಿದ್ರು. ಆದರೆ ಅವರೇ ಇವತ್ತು ಕೊಲೆಯನ್ನ ಮಾಡಿದ್ದಾರೆ. ಯಾವ ಕಾರಣಕ್ಕಾಗಿ ಅಂತೇಳಿ ನಮ್ಮ ಜೊತೆ ಹೇಳ್ತಿಲ್ಲ. ಹಾಗಾಗಿ ಈ ಕೊಲೆಗೆ 4 ಮಂದಿಯೇ ಕಾರಣ ಆಗಿದ್ದಾರೆ. ದಯಮಾಡಿ ಅವ್ರನ್ನ ಪತ್ತೆ ಹಚ್ಚಿ ಅವ್ರಿಗೆ ಶಿಕ್ಷೆ ಕೊಡಿ. ನನ್ನ ಮಗನಿಗೆ ಆದಂತಹ ಪರಿಸ್ಥಿತಿ ಬೇರೆ ಯಾರಿಗೂ ಕೂಡ ಆಗಬಾರ್ದು. ಜೊತೆಗೆ ಯಾರು ಕೂಡ ಸ್ನೇಹಿತರು ಅಂತೇಳಿ ಅವ್ರನ್ನ ನಂಬೇಡಿ ಅಂತೇಳಿ ಅವರು ಹೇಳುವ ಮೂಲಕ ತಮ್ಮ ಆಕ್ರೋಶವನ್ನು ಹೊರ ಹಾಕ್ತಿದ್ದಾರೆ. ರಕ್ಷತ್, ಥ್ಯಾಂಕ್ ಯು ರವಿ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.